ನಮಸ್ಕಾರ, ಸದಾನ್ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ರವಿ ಪಾಟೀಲ್ ಈತ ಯಾರು? ಈತ BJP ಮುಖಂಡ. ಕಳೆದ ಸಲ ಬೆಳಗಾವಿ ಉತ್ತರದಲ್ಲಿ ಸ್ವಲ್ಪ ಅಂತರದಲ್ಲಿ ಸೋತಿದ್ರು. ಇವರು ಅನೇಕ ಹಾಸ್ಪಿಟಲ್ಗಳನ್ನು ನಡೆಸ್ತಾ ಇದ್ದಾರೆ. ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ದಿಂದ ಇವರು ಮಾನ್ಯತೆಯನ್ನು ಪಡೆಯದೆ 150 ವಿದ್ಯಾರ್ಥಿಗಳಿಗೆ ಮೋಸ ಮಾಡಿದ್ದಾರೆ. ಅದು ಹೋರಾಟವೇ ನಡೆದು ಹೋಯಿತು. ಅದರ ಕೆಲವೊಂದು ವೆಬ್ಸೈಟ್ದವರು ಇದನ್ನು ಪ್ರಕಟ ಮಾಡಿದರು. ಮಾರನೇ ದಿವಸ ಅದನ್ನು ಅಳಿಸಿ ಹಾಕಿದರು. ಯಾಕೆ ಅಳಿಸಿ ಹಾಕಿದ್ರೆ ದುಡ್ಡು ತೆಗೆದುಕೊಂಡು ಅಳಿಸಿ ಹಾಕಿಬಿಟ್ರು. ಒಂದು ಪತ್ರಿಕೆಯಲ್ಲಿ ಅವರ ಹೆಸರು ಬರಲೇ ಇಲ್ಲ. ಆದರೆ 150 ವಿದ್ಯಾರ್ಥಿಗಳ ಏನು ನರ್ಸಿಂಗ್ ವಿದ್ಯಾರ್ಥಿಗಳ ಪರಿಸ್ಥಿತಿ ಏನು? ABVPದವರು ಅವರು ಕೂಡ ಮೌನವಾಗಿದ್ದಾರೆ. ಪ್ರತಿಭಟನೆ ಮಾಡಬೇಕಾಗಿತ್ತು. ಯಾಕಂದರೆ ವಿದ್ಯಾರ್ಥಿಗಳ ಪರವಾಗಿ ABVP ಇದೆ, ಅದನ್ನು ಮಾಡ್ತಾನೇ ಇಲ್ಲ. ಇದು ಯಾವ ರೀತಿ ಸ್ವರೂಪನ ಪಡಿತೈತೆ ಕಾದು ನೋಡಬೇಕು. ಯಾಕಂದ್ರೆ ರವಿ ಪಾಟೀಲ್ ಬಂಧನ ಆಗೋದನೇ ಇಲ್ಲ. ಯಾಕಂದರೆ ಇಷ್ಟೊತ್ತಿಗೆ ಬೇರೆಯವರು ಯಾರಾದರೂ ಆಗಿದ್ದರೆ ಬಂಧನ ಮಾಡ್ತಿದ್ರು. ಹಿಂದೆ ದೇಶಪಾಂಡೆ ಬಂಧನ ಆಗಿತ್ತು. ಅನೇಕ ಪ್ರಕರಣಗಳಾಗಿ ಹೋಗಿವೆ. ಆದರೆ ರವಿ ಪಾಟೀಲ್ ಭಾಳ ಸ್ಟ್ರಾಂಗ್ ಇರೋದ್ರಿಂದ ಇವ್ರನ್ನ ಬಂಧನ ಮಾಡೋದನ್ನಿಲ್ಲ. ಹಾಗಾದರೆ 150 ಏನು ವಿದ್ಯಾರ್ಥಿಗಳ ಭವಿಷ್ಯ ಏನು? ಮತ್ತು ಲಿಂಗಾಯತ್ ಲೀಡರ್ಸು ಅವರು ಯಾರು ಏನೂ ಅಂತಾನೇ ಇಲ್ಲ, ಸುಮ್ಮನೆ ಇದ್ದಾರೆ, ನೋಡ್ಕೋತ ಕೂತಿದ್ದಾರೆ. ಚುನಾವಣೆಯಲ್ಲಿ ದುಡ್ಡು ತೆಗೆದುಕೊಂಡ್ರು ಮತ್ತು ಸೋಲಿಸಿಬಿಟ್ರು. ಇದೇ ನಡೆದಿದೆ. ಇಲ್ಲಿ ರವಿ ಪಾಟೀಲ್ ಯಾವ ರೀತಿ ಇಂಡಿಯನ್ ನರ್ಸಿಂಗ್ ಕೌನ್ಸಿಲಿಂದ ಪರ್ಮಿಷನ್ ತೆಗೆದುಕೊಳ್ತಾರೆ ಕಾದು ನೋಡಬೇಕು. ತೆಗೆದುಕೊಳ್ಳದೇ ಇದ್ದರೆ ಇವರಿಗೆ ಕೆಟ್ಟ ಹೆಸರು ಬಂದೇ ಬರ್ತದೆ. ಒಂದೇ ದಿನದಲ್ಲಿ ಎಲ್ಲವನ್ನು ಮುಗಿಸಿಬಿಟ್ರು. ಅಂದರೆ ಈ ವಿದ್ಯಾರ್ಥಿಗಳ ಭವಿಷ್ಯ ಡೋಲಾಯಮಾನವಾಗಿದೆ. ಆಗ ವಿದ್ಯಾರ್ಥಿಗಳು ಯಾವ ರೀತಿ ಘೋಷಣೆಗೆ ಹೋಗಿದ್ರು ಅನ್ನೋದನ್ನು ಕೇಳಿಸ್ಕೊಳ್ಳೋಣ. ಇದ್ರ ಬಗ್ಗೆ ರಾಜು ಟೋಪನ್ ಅವರು ಏನು ಹೇಳಿದರೆ ಅದನ್ನು ಕೇಳಿಸ್ಕೊಳ್ಳೋಣ. ಸರ್, ಸದಾನಂದ ಬಾಮ್ನಿ ಮಾತಾಡೋ ಸರ್. ಸರ್, ರವಿ ಪಾಟೀಲ್ದ ನರ್ಸಿಂಗ್ ಎಲ್ಲಿ ಬಂತು ಸರ್ ಹೋರಾಟ? ಅಲ್ಲ ಅಲ್ಲ ಮುಂದೆ ಏನಾಗ ಸರ್? ಮುಂದೆ ಹುಡುಗರು ಮಾಡ್ಬೇಕಲ್ಲ. ಹುಡುಗರು ನಾವು ಮಾಡ್ತಾನೆ ಸರ್. 500 ಹುಡುಗರು ಅಲ್ಲಿ 473 ಹುಡುಗರು ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ತಗೊಂಡು ಬೇರೆ ಕಡೆ ಹೋಗ್ಯಾರ. ಹಾಂ ಸರ್. ಇಷ್ಟ ಸರ್. ಅಲ್ಲ, ನೀವೇನ್ ಮಾಡ್ರಿ? ABVP ಇದ್ರ ಬಗ್ಗೆ ಹೋರಾಟ ಮಾಡ್ತಿಲ್ಲ? ಅವ್ರು ಹೋರಾಟ ಮಾಡ್ಬೇಕಾಗಿತ್ತಲ್ಲ ಸರ್ ABVP ಅವರು. ABVP ಹೋರಾಟ ಮಾಡೋದಿಲ್ಲ, ಬರೀ VCಗಳನ್ನ ಅವ್ರನ್ನ ಹೆದರ್ಸ್ಕೋಕ್ ಸಂಬಂಧ ಮಾಡ್ತಿದ್ರು. ಹೋರಾಟ ಇದಕ್ಕೆ ಮಾಡೋದು ಪ್ರಶ್ನೆ ಮಾಡಿದ್ರಿ. ಮತ್ತೆ ಲಿಂಗಾಯತ್ ಲೀಡರ್ ಸರೇ ಅವರು ಸುಮ್ಮನೆ ಕೂದಾರ್ಲ. ಅವ್ರಿಗೆ ಅದ ಪ್ರಶ್ನೆ ಮಾಡ್ರಿ. ನಾ ಅದ ಮಾಡಿನ ಪ್ರಶ್ನೆ. ಲಿಂಗಾಯತ್ ಸಂಘಟನೆಗಳು ಯಾಕೆ ಇದ್ರ ಬಗ್ಗೆ ಹೋರಾಟ ಮಾಡ್ತಿಲ್ಲ? ಯಾಕೆ ಸಂಬಂಧ ಬರಂಗಿಲ್ಲ ಅವ್ರಿಗೆ? ಬಡವ್ರ ಮಕ್ಕಳ ಭವಿಷ್ಯ ಇಂಪಾರ್ಟೆಂಟ್ ಅಲ್ಲ? ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ.